ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್. ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕೊಟ್ಟು ಶೇರ್ ಮಾಡಿ. ನಿಮ್ಮ ರಾಶಿಯ ಅನುಗುಣವಾಗಿ ವಾರ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಮಿಥುನ ರಾಶಿಯ ರಾಶಿಯಾಧಿಪತಿ ಬುಧ ನಿಮಗೆ 9ನೇ ಮನೆ ಅಂದರೆ ಭಾಗ್ಯಸ್ಥಾನಕ್ಕೆ ಬಂದಿದ್ದಾನೆ. ಅದೇ ರೀತಿ ಶುಕ್ರ 12ನೇ ಮನೆ ಅಧಿಪತಿ, ಹಾಗೆ 5ನೇ ಮನೆ ಪಂಚಮಾಧಿಪತಿಯಾಗಿ ಶುಕ್ರ ನಿಮಗೆ 10ನೇ ಮನೆಗೆ ಬಂದಿದ್ದಾನೆ. 10ನೇ ಮನೆಯಲ್ಲಿ ಸೂರ್ಯ ಮತ್ತು ಶನಿಯ ಸಂಗಮದಲ್ಲಿದ್ದಾನೆ. ಹಾಗಾಗಿ ಮಿಥುನ ರಾಶಿಯವರಿಗೆ ಒಂದು ಯೋಗದಲ್ಲಿ ಯೋಗನೆ ಅಂತ ಹೇಳ್ಬೋದು. ಜೊತೆಗೆ ಮಿಥುನ ರಾಶಿಯವರಿಗೆ ಏನಪ್ಪ ಅಂತಂದರೆ ನೋಡಿ, ಎಲ್ಲ ಥರ ಕೆಲಸ ಕಾರ್ಯಗಳು ಬಹಳ ವೇಗವಾಗಿ ಆಗುವಂಥ ವಾರ ಇದಾಗಿರುತ್ತೆ ಮಿಥುನ ರಾಶಿಯವರಿಗೆ. ಅಂದರೆ 10ನೇ ಮನೆ 9ನೇ ಮನೆಯಲ್ಲಿ ಬುಧ, ಕುಜ, ರಾಹು 3 ಗ್ರಹಗಳು ಒಟ್ಟಿಗೆ ಇದ್ದಾರೆ. ಜೊತೆಗೆ 10ನೇ ಮನೆಯಲ್ಲಿ ಸೂರ್ಯ, ಶುಕ್ರ, ಶನಿ 10ನೇ ಮನೆಯಲ್ಲಿ ಇರೋದ್ರಿಂದ ಕೆಲಸದ ವಿಚಾರ ಅಂತ ಬಂದಾಗ, ಕೆಲಸದ ವಿಚಾರದಲ್ಲಿ ಯಾರೆಲ್ಲ ಕೆಲಸಕ್ಕೆ ಹೋಗ್ತಿರ್ತೀರ ಅಥವಾ ಯಾರೆಲ್ಲ ನಿಮ್ಮ ಕಂಪ್ನಿಗಳನ್ನ ಸ್ಥಾಪಿಸಿರ್ತೀರ, ಅಲ್ಲಿ ನಿಮ್ಮ ಕೈ ಕೆಳಗಡೆ ಕೆಲಸದವ್ರು ಇರ್ತಾರೆ. ಅವರಿಂದ ಸ್ವಲ್ಪ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅವ್ರಿಗೂ ನಿಮಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಡೀತಾ ಇರುತ್ತೆ. ಅದು ಬಿಟ್ಟರೆ ಲಾಭ ಅಂತ ಬಂದಾಗ ಲಾಭ ಸೂಪರ್ ಡೂಪರ್ ಅಂತ ಹೇಳ್ಬೋದು. ಆರ್ಥಿಕ ವಿಚಾರದಲ್ಲಿ ಬಹಳಷ್ಟು ಲಾಭದಾಯಕರಾಗಿರೋರು ನೀವೇ ಆಗಿರ್ತೀರ. ಮತ್ತು ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಶುಭ ಕಾರ್ಯ ನಡೆಯುವಂಥ ಒಂದು ಸಂಭ್ರಮ ಆಗಿರುತ್ತೆ. ಜೊತೆಗೆ ಅದ್ರ ಬಗ್ಗೆ ಮಾತಾಡೋದು, ಅಥವಾ ಮಿಥುನ ರಾಶಿಯವ್ರ ಮನೇಲಿ ಮದುವೆ ಮುಂಜಿ, ಮಿಥುನ ರಾಶಿಯವರು ಯಾರಾದರೂ ಪ್ರೇಮ ವಿವಾಹ ಮಾಡ್ಕೊಳ್ಬೇಕು ಅಂದರೆ ಅದಕ್ಕೂ ಕೂಡ ಒಂದು ಸೂಕ್ತವಾದ ಸಮಯ ಇದು ಅಂತ ಹೇಳ್ತೀನಿ. ಅದೇ ರೀತಿ ಮಿಥುನ ರಾಶಿ ಅಂತ ಬಂದಾಗ ನೋಡಿ, ಮಿಥುನ ರಾಶಿಯಲ್ಲಿ ಮೃಗಶಿರ, ಆರಿದ್ರ, ಪುನರ್ವಸು ನಕ್ಷತ್ರಗಳು ಬರುತ್ತೆ. ಈ 3 ನಕ್ಷತ್ರದವರು, ಯಾಕಂದರೆ ಮೃಗಶಿರ ನಕ್ಷತ್ರಾಧಿಪತಿ ಕುಜ ನಿಮಗೆ 9ನೇ ಮನೆ ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಪ್ರಾಪರ್ಟಿ ಯಾವುದಾದ್ರೂ ನಿಮಗೆ ಸಿಗಬೇಕಾಗಿರೋವಂಥ ಪ್ರಾಪರ್ಟಿ ಆಗಿರ್ಬೋದು, ದುಡ್ಡಾಗಿರ್ಬೋದು, ಏನೋ ಒಂದು ಅದ್ರ ಭೂಮಿಯ ಬಗ್ಗೆ ಒಂದು ಒಳ್ಳೆಯ ವಿಷಯವನ್ನು ನೀವು ಕೇಳ್ತಾ ಹೋಗ್ತೀರಾ ಈ ವಾರದಲ್ಲಿ. ಅದು ಕೂಡ ಎಲ್ಲೋ ಒಂದು ಕಡೆ ಲಾಭದಾಯಕವಾಗಿ ನಿಮ್ಮ ಕೈ ಸೇರುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ನಿಮ್ಮ ಮನೆಯಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫು, ಗಂಡ ಹೆಂಡತಿ ಮಧ್ಯೆ ಯಾವುದಾದ್ರೂ ಹಳೆಯ ಮುನಿಸು, ಕೋಪ ತಾಪ ಇದ್ದರೆ ಅದು ಕೂಡ ಈ ವಾರದಲ್ಲಿ ಎಲ್ಲ ಯಾವ ಕೋಪನೂ ಇಲ್ದಿರ ತುಂಬ ಚೆನ್ನಾಗಿ ಹೊಂದಾಣಿಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಜೊತೆಗೆ ರಿಲೇಷನ್ಶಿಪ್ ಅಂತ ಬಂದಾಗ ನಿಮ್ಮ ಮನೇಲಿ ಅತ್ತೆ ಸೊಸೆ ಆಗಿರ್ಬೋದು, ನಿಮ್ಮ ಅಕ್ಕ ತಂಗಿ ಆಗಿರ್ಬೋದು, ಯಾವುದಾದ್ರೂ ಮುನಿಸಿದರೆ ಆ ಮುನಿಸೆಲ್ಲ ಕರಗಿ ಈ ವಾರದಲ್ಲಿ ತುಂಬ ಚೆನ್ನಾಗಿ ಎಲ್ಲ ಒಟ್ಟೊಟ್ಟಿಗೆ ಇರ್ತೀರ. ಮತ್ತು ಹಬ್ಬ ಬೇರೆ ಬರ್ತಿದೆ. ಈ ಹಬ್ಬದಲ್ಲಿ ಯಾವುದೋ ಒಂದು ಒಳ್ಳೆ ಸಮಾಚಾರ ಅಂತ ನೀವು ಕೇಳ್ತೀರ. ಅದರಲ್ಲೂ ಒಂದು ರಿಲೇಷನ್ಶಿಪ್ ಅಂತ ಬಂದಾಗ ಎಲ್ಲರೂ ಕೂಡ ತುಂಬ ಬಾಂಧವ್ಯವಾಗಿ ಇರುವಂಥ ವಾರ ಇದಾಗಿರುತ್ತೆ. ಸೊ ಆ ಖುಷಿಗೆ ನೀವು ಎಲ್ಲಾದರೂ ಹೊರಗಡೆ ಹೋಗ್ಬೋದು, ಅಥವಾ ಮನೆಯಲ್ಲೇ ಒಂದು ಪಾರ್ಟಿ ಆಗಿರ್ಬೋದು, ಈ ಥರದ್ದು ಒಂದು ಅರೇಂಜ್ಮೆಂಟ್ಸು ನಿಮ್ಮ ಮನೆಯಲ್ಲಿ ನಡೀತಾ ಹೋಗುತ್ತೆ ಅಂತ ಹೇಳ್ತೀನಿ. ಜೊತೆಗೆ ಮಿಥುನ ರಾಶಿಯವರ ಮನೆಯಲ್ಲಿ ಮಕ್ಕಳು ಅಂತ ಬಂದಾಗ ನೋಡಿ, 5ನೇ ಮನೆ ಶುಕ್ರ ಕೂಡ 10ನೇ ಮನೆಯಲ್ಲಿ ಇರೋದ್ರಿಂದ ಮಕ್ಕಳಿಗೆ ಒಳ್ಳೆ ಕೆಲಸ ಸಿಕ್ಕೋದು, ಅಥವಾ ಒಳ್ಳೆ ಮಾರ್ಕ್ಸ್ ತೊಗೊಳ್ಳೋದು, ವಿದ್ಯಾಭ್ಯಾಸದಲ್ಲಿ ಯಾವುದಾದ್ರೂ ಒಂದು ಬೇರೆ ದೇಶಕ್ಕೆ ಹೋಗೋದು, ಅಥವಾ ಯಾವುದಾದ್ರೂ ಕಾಲೇಜಲ್ಲಿ ಯಾವುದಾದ್ರೂ ಎಕ್ಸಾಮ್ ಬರೆದಿದ್ರೆ ಅದರಲ್ಲೂ ಕೂಡ ತುಂಬ ಚೆನ್ನಾಗಿ ಮಾರ್ಕ್ಸ್ ತೊಗೊಳ್ಳೋದು, ಮಕ್ಕಳಿಂದ ತುಂಬ ಪ್ರಶಂಸೆಯನ್ನು ನೀವು ಕೇಳ್ತಾ ಬರ್ತಿರ್ತೀರ, ಮಕ್ಕಳಿಂದ ತುಂಬ ಒಳ್ಳೆಯ ಒಂದು ಸಿಹಿ ಸುದ್ದಿಯನ್ನು ಕೇಳ್ತಾ ಬರ್ತೀರಾ ಅಂತ ಹೇಳ್ಬೋದು. ಅಥವಾ ಮಕ್ಕಳಿಗೆ ಮದುವೆ ಮಾಡೋದು, ಮದುವೆ ಸೆಟ್ ಆಗೋದು, ಇದೆಲ್ಲವೂ ಕೂಡ ಮಿಥುನ ರಾಶಿಯವರ ಒಂದು ಮನೆಯಲ್ಲಿ ಆಗ್ತಾ ಹೋಗುತ್ತೆ. ಜೊತೆಗೆ ಮಕ್ಕಳು ಸಪೋರ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಮತ್ತು ಎಲ್ಲಾದರೂ ಈ ವಾರದಲ್ಲಿ ಎಲ್ಲಾದರೂ ಹೊರಗಡೆ ತೀರ್ಥ ಒಂದು ಸ್ಥಾನಕ್ಕೆ ಹೋಗ್ತೀರಾ, ಅಥವಾ ಯಾವುದಾದ್ರೂ ಒಂದು ಟೆಂಪಲ್ ವಿಸಿಟ್ ಮಾಡ್ತೀರಾ ಅಂತ ಕೂಡ ಹೇಳ್ತಾ ಇದೆ. ಹಾಗಾಗಿ ಟೆಂಪಲ್ ವಿಸಿಟ್ ಕೂಡ ಮಾಡ್ಬೋದು ಮಿಥುನ ರಾಶಿಯವರು. ಹಾಗಾಗಿ ಒಟ್ಟಾರೆ ಮಿಥುನ ರಾಶಿಯವರಿಗೆ ತುಂಬ ಟೈಮ್ ಚೆನ್ನಾಗಿದೆ. ಆದರೆ ಎಲ್ಲೋ ಒಂದು ಕಡೆ ಸ್ವಲ್ಪ ಈ ಭೂಮಿ ವಿಚಾರದಲ್ಲಿ ಅದು ನಿಮಗೆ ಲಾಭ ಆದರೂ ಕೂಡ ಎಲ್ಲ ಒಂದು ಕಡೆ ಸ್ವಲ್ಪ ಆಚೆ ಈಚೆ, ಯಾಕಂದರೆ ಸೂರ್ಯ ಮತ್ತು ಶನಿ ಇರೋದ್ರಿಂದ ಯಾವುದಾದ್ರೂ ಮಧ್ಯದಲ್ಲಿ ಲಿಟಿಕೇಷನು, ಇಲ್ವಾ ಯಾರೋ ಬಂದು ಸ್ವಲ್ಪ ಎಕ್ಸ್ಟ್ರಾ ಕಮಿಷನ್ ತೊಗೊಳ್ಳೋದು, ಈ ಥರದ್ದು ಒಂದು ಮಧ್ಯವರ್ತಿಕೆ ಕೆಲಸಗಳು ಬರ್ತಾ ಇರುತ್ತೆ. ಅದನ್ನು ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ನಿಮ್ಮದೇ ವಾರ ಆಗಿರೋದ್ರಿಂದ ನೀವು ಫಾಲೋ ಮಾಡಬೇಕಾಗಿರೋಂಥ ನಂಬರ್ ಅಂತಂದರೆ 5 ಅನ್ನೋ ನಂಬರ್ನ ಅತಿ ಹೆಚ್ಚು ಫಾಲೋ ಮಾಡಿ. ಮತ್ತು 3 ಅನ್ನೋ ನಂಬರ್ ಕೂಡ ನಿಮಗೆ ತುಂಬಾ ಪಾಸಿಟಿವ್ ತಂದುಕೊಡುತ್ತೆ. 33 333 ಅನ್ನೋ ನಂಬರು. ಅದರಲ್ಲೂ ನಿಮ್ಮ ಮಿಥುನ ರಾಶಿಯವರಿಗೆ ಯಾರಿಗಾದರೂ ಈ 3 ಅನ್ನೋ ನಂಬರು ನಿಮ್ಮ ಫೋನ್ ನಂಬರು, ನಿಮ್ಮ ಮನೆ ನಂಬರ್ ಆಗಿದ್ದರೆ ತುಂಬ ಯೋಗನೆ ಅಂತ ಹೇಳ್ಬೋದು. ಸೊ ಈ ವಾರ ಅಲ್ಲ, ಈ ತಿಂಗಳು, ಈ ವರ್ಷ ಕೂಡ ನಿಮಗೆ ಜಾಕ್ಪಾಟ್ ಆಗಿರುತ್ತೆ. ಈ 3 ಅನ್ನೋ ನಂಬರ್ನ ಫಾಲೋ ಮಾಡಿ. ಒಳ್ಳೆಯದಾಗಲಿ.
ಇನ್ನು ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ನಮ್ಮ ಸಂಸ್ಥೆ ನಂಬರ್ಗೆ ಕರೆ ಮಾಡಿ, ಹಾಗೆ ನೇರವಾಗಿ ಕೂಡ ನಮ್ಮನ್ನು ಭೇಟಿ ಮಾಡ್ಬೋದು. ನಿಮ್ಮ ಯಾವುದೇ ಸಮಸ್ಯೆ ಆಗಿರ್ಬೋದು, ವಾಸ್ತು ಸಮಸ್ಯೆ ಆಗಿರ್ಬೋದು, ಅಥವಾ ನಿಮ್ಮ ಜಾತಕವನ್ನು ಪರಿಶೀಲಿಸ್ಕೊಳ್ಳಿ, ನಿಮ್ಮ ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಯಾವುದೇ ಸಮಸ್ಯೆಗೆ ನಮ್ಮಲ್ಲಿ ಕೊಡುವಂತಹ ನಮ್ಮ ಸ್ಟೋನು ಕ್ರಿಸ್ಟಲ್ ಮೂಲಕ ಪರಿಹಾರವನ್ನು ಮಾಡಿಕೊಳ್ಳಿ. ಹಾಗೆ ನಮ್ಮೊಂದು ಸಂಸ್ಥೆ ನಂಬರ್ಗೆ ಕರೆ ಮಾಡಿ ಆನ್ಲೈನ್ ಮುಖಾಂತರ ಆದರೂ ನೀವು ನಿಮ್ಮ ಜಾತಕವನ್ನು ತಿಳ್ಕೊಳ್ಬೋದು. ಮತ್ತು ನಿಮ್ಮ ನೇಮ್ ನಂಬರು, ನಿಮ್ಮ ಹೆಸರಿಂದ ಕೂಡ ನಿಮ್ಮ ಅದೃಷ್ಟವನ್ನು ಬದಲಾಯಿಸ್ಕೊಡ್ತೀವಿ. ಹಾಗಾಗಿ ನಮ್ಮ ಒಂದು ಸಂಸ್ಥೆ ನಂಬರ್ಗೆ ಭೇಟಿ ಮಾಡಿ. ಒಳ್ಳೆಯದಾಗಲಿ. ನಮಸ್ಕಾರ.